ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ಡಿಸೆಂಬರ್ 15ರಂದು ಬೆಳಗಾವಿಯಲ್ಲಿ ಹೋರಾಟ. ಸಂತೋಷ್ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ಡಿಸೆಂಬರ್ 15ರಂದು ಬೆಳಗಾವಿಯಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕುರುಬರ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಪೂಜಾರಿ ಹೇಳಿದ್ದಾರೆ. ಅವರು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅವರು ಸಿದ್ದನಾಥ ತೇಜಿ, ಶಂಕರ ಹೆಗಡೆ, ಪ್ರಭುಲಿಂಗ ದೊಡ್ಡಮನಿ ನೇತೃತ್ವದಲ್ಲಿ ಈ ಹೋರಾಟ ನಡೆಯಲಿದೆ. ಜಿಲ್ಲೆಯ ಎಲ್ಲ ಬಾಂಧವರು, ಸಮುದಾಯದ ಎಲ್ಲ ಜನಪ್ರತಿನಿಧಿಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟದಲ್ಲಿ 60,000ಕ್ಕಿಂತ ಹೆಚ್ಚಿನ ಜನರು ಭಾಗವಹಿಸಲಿದ್ದಾರೆ. ಎಸ್ಟಿ ಮೀಸಲಾತಿಗಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಿದ್ದಲಿಂಗ ರಾಮಪ್ಪ, ಶಂಕರ್ ಅವಾಡ ಖಾನ್, ಮಹದೇವ ಪೂಜೇರಿ, ಮಾಯಪ್ಪ ಯಡ್ರಾವೆ, ಸಂಜು ಅವಾಡ ಖಾನ್, ಶಂಕರ್ ಡಂಗೇರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಪ್ರಶಾಪ್, ಟಿವಿ, ಚಿಕ್ಕೋಡಿ. ಇವತ್ತ ನಮ್ಮ ಕುರುಬ ಸಮಾಜದ ಬಾಂಧವರಿಗೆ, ಆಲಮತ ಸಮಾಜದ ಬಾಂಧವರಿಗೆ ನಾನು ನಮಸ್ಕರಿಸ್ತಾ, ಇವತ್ತು ನಾನು ಪ್ರೆಸ್ ಮೀಡಿಯಾ ಮುಖಾಂತರ ಹೇಳೋದು ಏನಂದರೆ, ಬೆಳಗಾವದಲ್ಲಿ ಡಿಸೆಂಬರ್ 15 ಸೋಮವಾರ ನಾವು ಎಸ್ಟಿ ಮೀಸಲಾತಿಗೆ ಈ ನಮ್ಮ ಜಿಲ್ಲಾದಿಂದ ಆತ್ಮೀಯ, ಹಾರುಗಿರಿ, ನಿಪ್ಪಾಣಿ ಮತ್ತು ಕಾಗವಾಡು, ಚಿಕ್ಕೋಡಿಯಿಂದ ನಾವು ದಯಮಾಡಿ ಹೋಗಬೇಕು. ನಾನು ಯಾಕೆ ಮೀಡಿಯಾ ಮುಖಾಂತರ ಅಂತಂದ್ರೆ ಟೈಮ್ ಇಲ್ಲ, ಯಾಕಂದ್ರೆ ಆ ಕಾರಣಕ್ಕೆಲ್ಲ ಭೇಟಿ ಆಗ್ತಾಯಿಲ್ಲ. ಆದ್ರೆ ಮೀಡಿಯಾ ಮುಖಾಂತರ ಕೆಲವೊಂದು ಕಡೆ ಫೋನ್ ಮುಖಾಂತರ ಹೇಳ್ತಾ ಇದ್ದೇವೆ. ದಯಮಾಡಿ ಎಸ್ಟಿ ಮೀಸಲಾತಿ ಸಲುವಾಗಿ ನೀವು ಬರಬೇಕಂತ ನಾನು ಕಳಕಳಿಯಿಂದ ಬೇಡ್ಕೋತೇನೆ. ಯಾಕಂದ್ರೆ ಭಾಳ ದಿವಸದಿಂದ ವರ್ಷದಿಂದ ನಮ್ಗೆ ಎಸ್ಟಿ ಮೀಸಲಾತಿ ಸಿಕ್ಕಿದ್ರು ಕೂಡ ಈಗ ಹೊಳಿ ಮತ್ತು ಕೆಲವೊಂದು ಮಾಡಿ ತಕರಾರು ಮಾಡಿ ಏನೋ ನಮ್ಮ ಎಸ್ಟಿ ಸಿಗುವಂಥ ಕೆಲಸ ಮಾಡ್ತಾಯಿಲ್ಲ. ಅದಕ್ಕಾಗಿ ನಮ್ಮ ಸಿದ್ದನಾಥ ತೇಜಿ ಅವರು, ಶಂಕರನ ಹೆಗಡೆ ಅವರು ಮತ್ತು ನಮ್ಮ ಪ್ರಭುಲಿಂಗನ ನಮ್ಮ ದೊಡ್ಡಮನಿ ಸರ್ ಅವ್ರ ನೇತೃತ್ವದಲ್ಲಿ ನಾವು ಬೆಳಗಾವದಾಗ ಇವತ್ತು ಪ್ರತಿಯೊಂದು MLA ಅವರು, ನಮ್ಮ ಶಾಸಕರು, ನಮ್ಮ ಸಮಾಜ ಹಿರಿಯ ಮುಖಂಡರು ಎಲ್ಲ ಆಗಮಿಸ್ತಿದ್ದಾರೆ. ಹಾಗಾಗಿ ಎಲ್ಲರೂ ದಯಮಾಡಿ ಬರಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಯಾರು ತಪ್ಪಿಸಬಾರ್ದು ಅಂತ ಒಂದು ಉದ್ದೇಶದಿಂದ ನಾನು ಸಂಘಟನೆ ಮುಖಾಂತರ ಸಂಘಟನೆ ಯುವ ಗರ್ಜನೆ ಆಗಲಿ, ಕರ್ನಾಟಕ ರಾಜ್ಯ ಕುರುಬ ಸಂಘದಾಗಲಿ, ಪ್ರತಿಯೊಂದು ಸಂಘಟನೆ ಕೂಡ ಒಟ್ಟು ನಮ್ಮ ಸಮಾಜದ ಒಟ್ಟು ಬರಬೇಕಂತ ನಾನು ಕಳಕಳಿಯಿಂದ ಕೇಳಿ ನಾನು ಮೀಡಿಯಾ ಮುಖಾಂತರ ನಾನು ಹೇಳ್ತಿದ್ದೀನಿ. ನಾವು ಈಗ ನಮ್ಮ ಸಿದ್ದನಾಥ ತೇಜಿ ಮತ್ತು ಶಂಕರಣ್ಣ ಇವರು ಕೂಡಿ ನಮ್ಮ ದೊಡ್ಡಣ್ಣ ಸಾಹೇಬ್ರ ಕಡೆಯಿಂದ ಅವ್ರ ನೇತೃತ್ವದಲ್ಲಿ ನಾನು ದಿಲ್ಲಿ ಒಳಗೆ ಹೋಗ್ಬೇಕಂತ ನಾವು ಆಲ್ರೆಡಿ ನಾವು ಮಾಡಿದ್ದೀವಿ. ಇಲ್ಲಿ ಏನೋ ಆ ಥರ ಮಾಡಾಕತ್ತಾರ ಅಂದ್ರೆ ನಾವು ದಿಲ್ಲಿ ಒಳಗೆ ಜನತೆ ಮಂತ್ರದ ಹೋಗಿ ನಾವು ಅಲ್ಲಿ ಕೊಂಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಯಾಕೆ ಕೇಂದ್ರ ಸರ್ಕಾರನ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ, ಉಗ್ರ ಹೋರಾಟ ಅಂತ ಕೆಲಸ ಮಾಡ್ತೇವೆ. ಮುಂದಿನ ತಕ್ಷಣ ಪಾಠವನ್ನು ಕಲಿಸುತ್ತೇವೆ. ಪ್ರತಿ ರಾಜಕಾರಣಿ ಒಳಗೆ ನಮ್ಗೆ ಏನಾದ್ರು ಅಂತ ನಮ್ಮ ಮಾಡಲಿಲ್ಲಪ್ಪ ಅಂದ್ರೆ ನಮ್ಮ ಜನ ಅಷ್ಟೇಟ್ ಎಲ್ಲ 7-8 ಜನ ಇದೆ ನಮ್ಮದು. ಅವ್ರು ಕರ್ಕೊಂಡು ಮುಂದಿನ ಇದಕ್ಕೆ ನಾವು ರಾಜಕೀಯ ಒಳಗೆ ನಾವು ಪೆಟ್ಟು ಕೊಡುವಂಥ ಕೆಲಸ ಮಾಡ್ತೀವಿ. ಯಾಕೆ ಎಸ್ಟಿ ಮೀಸಲಾತಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕನ್ನು ಯಾಕೆ ಕೊಡಬಾರ್ದು ನಾವು ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕು ಕೊಡಬೇಕಾಗಿತ್ತು, ಆ ಹಕ್ಕನ್ನು ನಾವು ಇಸ್ಕೋಬೇಕಾಗಿತ್ತು. ನಮ್ಮ ಹಕ್ಕು ನಮಗೆ ಕೊಡೋದು ನಾವು ಮತ್ತೊಬ್ಬರು ಊಟದಲ್ಲಿ ನಾವು ಊಟ ಮಾಡೋಂಥ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಹಕ್ಕು ನಮಗೆ ಕೊಡಬೇಕಾಗಿತ್ತು, ಅದನ್ನು ಆ ಉದ್ದೇಶಕ್ಕೆ ಮಾಡಬೇಕು. ಮಾಡಲಂದ್ರೆ ನಮ್ಮ ಸಮಾಜ ರೊಚ್ಚಿಗಳಂಥ ಕೆಲಸ ಮಾಡುವಂಥ ಮುಂಚೆನೇ ಸರ್ಕಾರ ಆದಷ್ಟು ನಮ್ಮದು ಸಮಾಜಕ್ಕೆ ಕೊಡುವಂಥ ಸವಲತ್ತುಗಳು ಕೊಡಬೇಕು. ಯಾಕಂದ್ರೆ ನಮ್ಮ ಹಿಂದೂ ಪರಿಸ್ಥಿತಿ, ಯಾಕಂದ್ರೆ ನಮ್ಮ ಕುರಿ ಕಾಯಂಥ ಜನ ಕಾಡು ಮೆಟ್ಟು ಅಲುಗಾಡೋದು ಪರಿಸ್ಥಿತಿಗಳು ಏನಾಗಿದೆಪ್ಪ ಅಂದ್ರೆ ಪ್ರತಿ ಜಗತ್ತಿಗೇನು ಗೊತ್ತು. ಆ ಥರ ಆಗಬೇಕು. ಒಳ್ಳೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದದನ್ನು ದೊರಕಿಸ್ಬೇಕಂತೇಳಿ ನಮ್ಮ ಚಿಕ್ಕೋಡಿ ತಾಲೂಕಿಂದ ನಾನು ಇಲ್ಲಿ ಕುರುಬ ಸಂಘದ ಸಂತೋಷ್ ಪೂಜಾರಿ ಅಂತ ನಮ್ಮ ಹೇಳ್ತೀನಿ, ನಮ್ಮ ಹಿರಿಯರು ಮುಖಂಡರು.